ಮಂಡಿಮೂಲ ಎಸ್ ರಸ್ತೆ ತುಳಸಿ ಮಠದಗೆಲ್ಲ 2ನೇ ಕ್ರಾಸಲ್ಲಿ ಈ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಹಳೆ ಪುರಾತನ ಕಾಲದ ಹೆಚ್ಚು ಕಮ್ಮಿ 70-80 ವರ್ಷದ ದೇವಸ್ಥಾನ ಇದು ಕಾಲಾಂತರದಿಂದ ನಮ್ಮ ಗುಡಪರ್ತಿ ನಾಗರಾಜ ತೀರೋದ ಮೇಲೆ ಹಂಗೆ ದೇವಸ್ಥಾನ ಸ್ಥಗಿತ ಆಗಿತ್ತು. ಮತ್ತು ಅವ್ರ ಮಗ ಬಂದರು, ಅದು ಮತ್ತೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಸ್ಥಗಿತ ಆಯಿತು. ಈಗ ನಾವೊಂದು 15 ವರ್ಷದಿಂದ ಮಾದಪ್ಪನ ದೇವಸ್ಥಾನ ಮತ್ತು ಶನಿ ದೇವಸ್ಥಾನ ಎರಡೂ ಇದೆ. ಇಲ್ಲಿ ಎರಡೂ ಈ 4 ವಾರ ಪ್ರಸಾದ ಅಭಿಷೇಕ ಮತ್ತು ಪ್ರಸಾದ ಮಾಡಿಕೊಂಡು ಶನಿವಾರ ಶ್ರಾವಣದಲ್ಲೂ ಪ್ರಸಾದ ಮಾಡ್ತೀವಿ. ಕಾರ್ತಿಕ್ ಸೋಮವಾರದಲ್ಲಿ 3 ವಾರ ಪ್ರಸಾದ, 4ನೇ ವಾರ ದಾಸವನ ಅನ್ನದಾಸವನ ಮಾಡಿ ಇಡೀ ಮೂಲ ನಿವಾಸಿ ಯಜಮಾನರುಗಳೆಲ್ಲ ಸೇರಿಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ. ಭಗವಂತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಕಣ್ಣಿಸಿ ಕಾಪಾಡಲಿ ಅಂತ ಈ ಭಗವಂತನ ಬೇಡ್ಕೊಳ್ತೀವಿ. ಹೀಗೆ ನಮ್ಮ ಈ ಮಲೆ ಮಹದೇಶ್ವರ ಪವಾಡನೇ ಇದೆ. ಇಲ್ಲಿ ತುಂಬ ವರ್ಷ ಒಂದು 50 ವರ್ಷದ ಮಕ್ಕಳಾಗ್ತಾ ಇತ್ತಿಂದೆ ಅವ್ರು ಏನೇ ಕಷ್ಟ ಕಾರ್ಪಣೆ ಹೇಳ್ಕೊಂಡ್ರು ಭಗವಂತ ಪಾರು ಮಾಡ್ತಾಯಿದ್ದ. ಶನಿದೇವರು ತುಂಬ ಸ್ಟ್ರಾಂಗ್ ಆಗಿತ್ತು. ಇಲ್ಲಿ ಆದಮೇಲೆ ಏನಾಯಿತು, ಸ್ವಲ್ಪ ಕ್ರಮೇಣ ಅವರು ಗುಡಪರ್ತಿರೋದ ಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಈ ಥರ ದೇವಸ್ಥಾನ ವಿಗ್ರಹ ಮೈಸೂರು ಎಲ್ಲೂ ಇರಲಿಲ್ಲ. ಇತಿಹಾಸ ದೇವಸ್ಥಾನ, ಅರಮನೆಯಿಂದ ಪಲ್ಲಕ್ಕಿ ಮತ್ತು ಆನೆಯೆಲ್ಲ ಬಂದು ಪೂಜೆ ಮಾಡೋಂಥ ವ್ಯವಸ್ಥೆ ಇತ್ತು. ಕೊಂಡಗಳಾಯ್ತಾಯಿದ್ರು ಜನ. ಇಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಇತ್ತು. ತುಂಬ ವರ್ಷ ಮೈಸೂರಲ್ಲಿ ಯಾರೂ ಕೊಂಡ ಆಯ್ತಿರಲಿಲ್ಲ. ಹಾಕೋದ್ರೆ ಕೊಂಡ ಮೈಸೂರಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ಆಯ್ತಾಯಿದ್ರು. ಇವಾಗ ಗುಡ್ಡಪ್ಪ ಕಾರಣ ಅಂದಿರೋದ್ರಿಂದ ಈ ಥರ ನಡ್ಕೊಂಡು ಹೋಗ್ತಾ, ಈಗ ದೇವರು ಎಲ್ಲ ಕಡೆಯಿಂದ ಮೂಲ ನಿವಾಸಿಗಳ ಸಪೋರ್ಟಿಂದ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ನಡ್ಕೊಂಡು ಹೋಗಿದ್ದು ಭಗವಂತನ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ನಡೆದಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ, ನಮ್ಮ ಹಿರಿಯರಿಗೆ ಎಲ್ಲರಿಗೂ ಭಗವಂತ ಆರೋಗ್ಯ ಬಗ್ಗೆ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ನಮ್ಮ ಹೆಸರು ರೇವಣ್ಣ ಅಂತೇಳಿ, ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಮಾಜಿ ಅಧ್ಯಕ್ಷ.